ಶುಭೋದಯ ವಿದ್ಯಾರ್ಥಿಗಳು. ಇಂದು ನಾವು 2024ನೇ ಸಾಲಿನಲ್ಲಿ ನಡೆದಂತಹ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲೇದಾಗಿ ವಿಭಾಗ 1 ಕನ್ನಡ. ಇಲ್ಲಿ ಒಟ್ಟು 20 ಪ್ರಶ್ನೆಗಳಿರುತ್ತವೆ. ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಜಬರಿಸು ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ಸ್: ಎ ಮುದ್ದಿಸು, ಬಿ ಲಾಲಿಸು, ಸಿ ಹೆದರಿಸು, ಡಿ ಪ್ರೀತಿಸು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಹೆದರಿಸು. ಪ್ರಶ್ನೆ 2, ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ಸ್: ಎ ಸವರ್ಣ ದೀರ್ಘ ಸಂಧಿ, ಬಿ ಲೋಪ ಸಂಧಿ, ಸಿ ಆಗಮ ಸಂಧಿ, ಡಿ ಆದೇಶ ಸಂಧಿ. ಇದು ಮಳೆ ಪ್ಲಸ್ ಕಾಲ ಮಳೆಗಾಲ ಇದ್ದದ್ದು ಆಪ್ಷನ್ ನಂಬರ್ ಡಿ ಆದೇಶ ಸಂಧಿ. ಪ್ರಶ್ನೆ 3, ಉತ್ತಮ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ಸ್ ನೋಡೋಣ. ಆಪ್ಷನ್ ನಂಬರ್ ಎ ಮಧ್ಯಮ, ಬಿ ಅತ್ಯುತ್ತಮ, ಸಿ ಅಧಮ, ಡಿ ಶ್ರೇಷ್ಠ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ನಂಬರ್ ಸಿ ಅಧಮ. ಪ್ರಶ್ನೆ 4, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. ಆಪ್ಷನ್ ನಂಬರ್ ಎ ಚಂಪಾಟೀಲ್, ಬಿ ಚಂಪಾ, ಸಿ ಚಂಪಾ ಪಾಟೀಲ್, ಡಿ ಚಂದ್ರ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಚಂಪಾ. ಪ್ರಶ್ನೆ 5, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ ಅಂತ ಕೇಳ್ಯಾರು. ಹಣ್ಣು ಪದದ ಜೋಡು ಪದ ಯಾವುದಂತ ಕೇಳ್ಯಾರು. ಆಪ್ಷನ್ ನಂಬರ್ ಎ ತಾಂಬೂಲ, ಬಿ ಹಂಪಲು, ಸಿ ಧಾನ್ಯ, ಡಿ ಫಲ. ಹಣ್ಣು ಪದದ ಜೋಡಿ ಪದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಹಂಪಲು. ಪ್ರಶ್ನೆ 6, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಆಪ್ಷನ್ ನಂಬರ್ ಎ ಜಯ, ಬಿ ಭಯ, ಸಿ ಯಶಸ್ಸು, ಡಿ ವಿಜಯ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಭಯ. ಪ್ರಶ್ನೆ 7, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನಾಚರಣೆ ಡ್ಯಾಶ್ ಆಗಿ ಆಚರಿಸುತ್ತೇವೆ. ಆಪ್ಷನ್ ನಂಬರ್ ಎ ಶಿಕ್ಷಕರ ದಿನಾಚರಣೆ, ಬಿ ಕಾರ್ಮಿಕರ ದಿನಾಚರಣೆ, ಸಿ ಮಕ್ಕಳ ದಿನಾಚರಣೆ, ಡಿ ಯುವಜನ ದಿನಾಚರಣೆ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಶಿಕ್ಷಕರ ದಿನಾಚರಣೆ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ 8, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಈ ಪದದಲ್ಲಿರುವಂತಹ ಇದು ಯಾವ ವಿಭಕ್ತಿಯ ಪ್ರತ್ಯಯ ಸೇರುತ್ತೆ ಅಂತ ಕೇಳ್ಯಾರು, ಅಥವಾ ಇಲ್ಲ ಯಾವ ವಿಭಕ್ತಿಯಲ್ಲಿ ಐತೆ ಅಂತ ಕೇಳ್ಯಾರು. ಆಪ್ಷನ್ ನಂಬರ್ ಎ ಪಂಚಮಿ, ಬಿ ತೃತೀಯ, ಸಿ ದ್ವಿತೀಯ, ಡಿ ಸಪ್ತಮಿ. ಇಲ್ಲಿ ಶಾಲೆ ಅನ್ನೋ ಪದಕ್ಕೆ ಅಲ್ಲಿ ಅನ್ನೋ ಪ್ರತ್ಯಯ ಸೇರಿದೈತಿ. ಆದ್ದರಿಂದ ಅಲ್ಲಿ ಅನ್ನೋದು ಆಪ್ಷನ್ ನಂಬರ್ ಡಿ ಸಪ್ತಮಿ. ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ. ಪ್ರಶ್ನೆ 9, ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ, ಇವುಗಳನ್ನು ಕೂಡಿಸಿದಾಗ ನಮಗೇನಾಗ್ತೈತೆ ಅಂದ್ರೆ ಇವು ಆಪ್ಷನ್ಸ್ ನೋಡೋಣ. ಮೊದಲೇದಾಗಿ ಆಪ್ಷನ್ ನಂಬರ್ ಎ ಸರ್ವ, ಬಿ ಸರೋವರ, ಸಿ ಸರ್ವರು, ಡಿ ಸವಾರ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಸರೋವರ. ಪ್ರಶ್ನೆ 10, ಇಲ್ಲಿ ಒಂದು ಪದ್ಯದ ಸಾಲವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟರು. ಆ ಪದ್ಯದ ಅಪೂರ್ಣ ಸಾಲವನ್ನು ನೋಡೋಣ, ಆಮೇಲೆ ಪೂರ್ಣ ಸಾಲವನ್ನಾಗಿ ಮಾಡಕ್ಕೆ ಬರ್ತೈತಿ. ಮೊದಲೇದಾಗಿ ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ. ಆಪ್ಷನ್ ನಂಬರ್ ಎ ಸಮುದ್ರದ ತೀರದಲ್ಲಿ, ಬಿ ಕಣಿವೆಯಲ್ಲಿ, ಸಿ ಬೆಟ್ಟದ ಮೇಲೊಂದು, ಡಿ ಕಾಡಿನಲ್ಲಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಅಕ್ಕಮಹಾದೇವಿಯವರ ವಚನದ ಮೊದಲನೆಯ ಸಾಲು. ಪ್ರಶ್ನೆ 11, ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳ್ಯಾರು. ಆಪ್ಷನ್ ನಂಬರ್ ಎ ಪುರಂದರದಾಸ, ಬಿ ಕನಕದಾಸ, ಸಿ ಕಾಳಿದಾಸ, ಡಿ ತ್ಯಾಗರಾಜ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಪುರಂದರದಾಸ. ಪ್ರಶ್ನೆ 12, ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ಆಪ್ಷನ್ ನಂಬರ್ ಎ ನದಿ, ಬಿ ಶಾಲೆ, ಸಿ ರಾಜ್ಯ, ಡಿ ಹಿಮಾಲಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಹಿಮಾಲಯ. ಪ್ರಶ್ನೆ 13, 2-9-1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು ಯಾವುದಂತ ಕೇಳಾರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 2-9-1857. ನೆಕ್ಸ್ಟ್ ಪ್ರಶ್ನೆ 14, ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ. ಆಪ್ಷನ್ ನಂಬರ್ ಎ ಅಲ್ಲಮ ಪ್ರಭು, ಬಿ ಅಕ್ಕಮಹಾದೇವಿ, ಸಿ ಬಸವಣ್ಣ, ಡಿ ಮಡಿವಾಳ ಮಾಚಯ್ಯ. ಕೂಡಲ ಸಂಗಮ ಎನ್ನುವುದು ಇದು ಬಸವಣ್ಣನವರ ವಚನದ ಅಂಕಿತನಾಮ. ಆಪ್ಷನ್ ನಂಬರ್ ಸಿ. ಪ್ರಶ್ನೆ 15, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಯಾರು. ಆಪ್ಷನ್ ನಂಬರ್ ಎ 8, ಬಿ 10, ಸಿ 7, ಡಿ 9. ಇಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಆಪ್ಷನ್ ನಂಬರ್ ಡಿ 9. ಪ್ರಶ್ನೆ 16, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು. ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ, ಅಂದರೆ ಏಕವಚನದಾಗ ವಾಕ್ಯವನ್ನು ಕೊಟ್ಟಾರು, ಇದನ್ನು ನಾವು ಬಹುವಚನಕ್ಕೆ ಮಾಡ್ರಿ ಅಂತೇಳಿ ಕೇಳ್ಯಾರು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತೈತೆ ಅಂದ್ರೆ ಆಪ್ಷನ್ ನಂಬರ್ ಸಿ, ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು. ತೋಟದಲ್ಲಿ ಅನ್ನೋದು ತೋಟಗಳಲ್ಲಿ ಆಗ್ತೈತಿ, ಗೊಬ್ಬರವನ್ನು ಇದ್ದದ್ದು ಗೊಬ್ಬರಗಳನ್ನು ಆಗ್ತೈತಿ, ಬಳಸುತ್ತಿದ್ದರು ಅದು ಬಹುವಚನದಾಗ ಇದ್ದಿದ್ದರಿಂದ ಅದು ಹೆಂಗೈತಿ ಯಥಾಸ್ಥಿತಿ ಹಂಗೆ ಇರಬೇಕಾಗ್ತಿ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಪ್ರಶ್ನೆ 17, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ. ಆಪ್ಷನ್ ನಂಬರ್ ಎ ಪೂರ್ಣವಿರಾಮ, ಬಿ ಅಲ್ಪವಿರಾಮ, ಸಿ ಭಾವಸೂಚಕ, ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಪೂರ್ಣವಿರಾಮ. ಪ್ರಶ್ನೆ 18, ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ. ಆಪ್ಷನ್ ನಂಬರ್ ಎ ಭವಿಷ್ಯತ್ ಕಾಲ, ಬಿ ಭೂತಕಾಲ, ಸಿ ವರ್ತಮಾನ ಕಾಲ, ಡಿ ಭೂತ ಭವಿಷ್ಯತ್ ಕಾಲ. ಇಲ್ಲಿ ಕ್ರಿಯಾಪದವನ್ನು ಗಮನಿಸಿದಾಗ ಪ್ರತ್ಯಯ ವ ಇದ್ದಿದ್ದರಿಂದ ಆದ್ದರಿಂದ ಆಪ್ಷನ್ ನಂಬರ್ ಎ ಭವಿಷ್ಯತ್ ಕಾಲ. ಪ್ರಶ್ನೆ 19, ಕೈ ಕೆಸರಾದರೆ ಈಗ ಅದೇ ಪೂರ್ಣಗೊಳಿಸಿ. ಆಪ್ಷನ್ ನಂಬರ್ ಎ ಬಾಯಿ ಕಹಿ, ಬಿ ಬಾಯಿ ಮೊಸರು, ಸಿ ಬಾಯಿ ಕೆಸರು, ಡಿ ಬಾಯೆಲ್ಲ ಕೆಸರು. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಬಾಯಿ ಮೊಸರು. 20, ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು. ಈ ಒಗಟನ್ನು ಬಿಡಿಸಿ ಅಂತ ಹೇಳ್ಯಾರು. ಆಪ್ಷನ್ ನಂಬರ್ ಎ ಜಡೆ, ಬಿ ಮಾವಿನಕಾಯಿ, ಸಿ ಬಾಳೆಗಿಡ, ಡಿ ತೆಂಗಿನಕಾಯಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ತೆಂಗಿನಕಾಯಿ. ಧನ್ಯವಾದಗಳು.